ನಮಸ್ಕಾರ ಸ್ನೇಹಿತರೆ. ಎಳೆನೀರು ತೆಂಗಿನ ಮರದಲ್ಲಿ ಬಿಡುವ ಪೂರ್ಣ ಬಲಿಯದ ಹೆಚ್ಚು ನೀರನ್ನು ಹೊಂದಿರುವಂತಹುದು ಎಳೆನೀರು. ಈ ದಿನ ಎಳೆನೀರಿನ ಪ್ರಯೋಜನಗಳನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಎಳೆನೀರು ನೈಸರ್ಗಿಕವಾಗಿ ದೊರೆಯುವಂತಹ ಶಕ್ತಿವರ್ಧಕ ಪಾನೀಯ. ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಸಿಗುವ ನೈಸರ್ಗಿಕ ಪಾನೀಯವೇ ಎಳೆನೀರು. ದಾಹವನ್ನು ತೀರಿಸುವ ಎಳೆನೀರು ದಣಿದಾಗ ಕುಡಿದರೆ ಶಕ್ತಿಯನ್ನು ಕೊಡುತ್ತೆ. ಖಾಲಿ ಹೊಟ್ಟೆಯಲ್ಲಿ ಎಳೆನೀರನ್ನು ಸೇವಿಸಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಯೂರಿನರಿಗೆ ಸಂಬಂಧಪಟ್ಟಂತಹ ಸೋಂಕು ಕೂಡ ನಿವಾರಣೆಯಾಗುತ್ತದೆ. ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಹೀಗೆ ಹಲವಾರು ಉಪಯೋಗಗಳನ್ನು ಹೊಂದಿರುವ ಎಳೆನೀರನ್ನು ಸತತವಾಗಿ ಕುಡಿಯೋದ್ರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. ಕಿಡ್ನಿಯಲ್ಲಿ ಕಲ್ಲು ಇದ್ದರೆ ಕೂಡ ಎಳೆನೀರು ಸೇವನೆಯಿಂದ ನಿರ್ವಹಣೆಯಾಗುತ್ತದೆ. ಜೀರ್ಣಶಕ್ತಿ ಉತ್ತಮವಾಗುವುದರ ಜೊತೆಗೆ ದೇಹಕ್ಕೆ ಬೇಕಾದ ಫೈಬರ್ ಅನ್ನು ಕೂಡ ಎಳೆನೀರು ಕೊಡುತ್ತದೆ. ಡಿಹೈಡ್ರೇಷನ್, ಸುಸ್ತು ಕೂಡ ಕಡಿಮೆಯಾಗುತ್ತದೆ. ಹಾಗೂ ತಾಯಿಯ ಹಾಲಿನಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆಸಿಡ್ ಎಳೆನೀರಿನಲ್ಲಿದೆ ಎಂದು ವೈದ್ಯರು ಹೇಳುತ್ತಾರೆ. ಮಕ್ಕಳಿಗೆ ಕುಡಿಸೋದ್ರಿಂದ ದೈಹಿಕ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಬುದ್ಧಿಶಕ್ತಿಯು ವರ್ಧಿಸುತ್ತದೆ. ಇನ್ನು ಗರ್ಭಿಣಿಯರು ಎಳೆನೀರು ಕುಡಿಯೋದ್ರಿಂದ ಗರ್ಭಕೋಶದ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ. ಸತತವಾಗಿ ಸೇವಿಸೋದ್ರಿಂದ ಚರ್ಮದ ಮೇಲಿನ ಸುಕ್ಕು, ಮೊಡವೆಗಳು ಕೂಡ ನಿವಾರಣೆಯಾಗುತ್ತದೆ. ಸರ್ವರೋಗಕ್ಕೂ ಎಳೆನೀರು ರಾಮಬಾಣವಾಗಿದೆ. ಬೇಸಿಗೆಯ ಬಿಸಿಲಿನ ಬೇಗೆಗೆ ಒಣಗಿದ ಬಾಯಿಗೆ ತಂಪನೆರೆದು ದಾಹ ತೀರಿಸುವ ಎಳ್ನೀರು ಕುಡಿಯಲು ಕೂಡ ರುಚಿಕರ. ಅನಾರೋಗ್ಯದಲ್ಲಿರುವವರು ಎಳೆನೀರು ಸೇವಿಸಿದಾಗ ದೇಹಕ್ಕೆ ಚೈತನ್ಯ ನೀಡುವ ಈ ಎಳೆನೀರು ದೇಹದಲ್ಲಿನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಖನಿಜಗಳು ಹಾಗೂ ರೋಗ ನಿರೋಧಕ ಶಕ್ತಿ ಹೊಂದಿರುವ ನೈಸರ್ಗಿಕ ಪಾನೀಯ ಇದು. ರಕ್ತದೊತ್ತಡ, ಹೃದಯದ ಸಮಸ್ಯೆ, ಬ್ಯಾಡ್ ಕೊಲೆಸ್ಟ್ರಾಲ್, ದೇಹದ ತೂಕ, ಜೀರ್ಣಕ್ರಿಯೆ ಸಮಸ್ಯೆ, ಯೂರಿನರಿ ಇನ್ಫೆಕ್ಷನ್, ಕೂದಲಿನ ಸಮಸ್ಯೆ, ಒತ್ತಡ, ಮೂತ್ರಪಿಂಡ ಸಮಸ್ಯೆ, ಒಸಡಿನ ರಕ್ತಸ್ರಾವ ಮತ್ತು ಚರ್ಮದ ಸಮಸ್ಯೆಗೂ ಕೂಡ ಈ ಎಳೆನೀರು ರಾಮಬಾಣವಾಗಿದೆ. ಅಷ್ಟೇ ಅಲ್ಲ, ಮದ್ಯಪಾನದ ನಂತರದ ಮಂಪರು ಕೂಡ ಇದರಿಂದ ನಿವಾರಣೆ ಮಾಡಬಹುದು. ಕೆಮಿಕಲ್ ಮಿಶ್ರಿತ ತಂಪು ಪಾನೀಯ ದೇಹಕ್ಕೆ ಹಾನಿಕಾರಕ. ಪ್ರಕೃತಿದತ್ತವಾಗಿ ಸಿಗುವಂತಹ ಎಳೆನೀರನ್ನು ಸೇವಿಸಿ ಆರೋಗ್ಯವನ್ನು ತಂಪಾಗಿಸಿಕೊಳ್ಳಿ. ನನ್ನ ಮುಂದಿನ ವಿಡಿಯೋದೊಂದಿಗೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.